ನಾವಿದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದ್ದೇವೆ. ದಳಪತಿ ವಿರುದ್ಧ ಕೊನೆಗೂ ಡಿ.ಕೆ. ಬ್ರದರ್ಸ್ ಹಠವನ್ನ ಸಾಧಿಸಿರುವಂತದ್ದು. ರಾಮನ ಹೆಸರಿದ್ದಂತ ರಾಮನಗರವನ್ನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿರುವಂತದ್ದು. ಸಹಜವಾಗಿ ಜೆಡಿಎಸ್ ಹಾಗೂ ಬಿಜೆಪಿಗರು ಕುಮಾರಸ್ವಾಮಿ ಮಾಡಿದಂತ ಜಿಲ್ಲೆಯನ್ನ ಡಿ.ಕೆ. ಬ್ರದರ್ಸ್ ಬದಲಾವಣೆ ಮಾಡ್ತಾರೆ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಇದು ಮೂಲತಃ ಬೆಂಗಳೂರು ಜಿಲ್ಲೆ, ಹಾಗಾಗಿ ನಾವೆಲ್ಲರೂ ಕೂಡ ಬೆಂಗಳೂರಿನವರು ಅಂತೇಳಿ ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೇಳ್ತಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಹಠವನ್ನ ಸಾಧಿಸಿ ಕೊನೆಗೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿರುವಂತದ್ದು. ಜನರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ತರುವಂತ ಕೆಲಸವನ್ನ ಪವರ್ ಟಿವಿ ಮಾಡುವಂತದ್ದು. ಇದೇ ಇವತ್ತಿನ ವಿಶೇಷ ಜನಾಭಿಪ್ರಾಯ. ನಾವೀಗ ರಾಮನಗರದ ಹೂವಿನ ಮಾರ್ಕೆಟ್ ನಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ಜನರು, ರೈತರುಗಳು ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ, ಜೊತೆಗೆ ಕೊಂಡ್ಕೊಳ್ಳಿಕ್ಕೆ ಕೂಡ ಬರ್ತಾರೆ. ರಾಮನಗರದ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಕಾರಣ ಏನು, ಜೊತೆಗೆ ಬೆಂಗಳೂರು ದಕ್ಷಿಣವನ್ನ ಜನರು ಒಪ್ಕೊಳ್ತಾರ ಅಂತೇಳಿ ಜನರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಬನ್ನಿ. ಅಮ್ಮ, ಈಗ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡವ್ರೆ, ನಿಮ್ಗೆ ಸರಿನಾ ಏನು? ಅದ್ ನಿಮ್ಗೆ ಗೊತ್ತಪ್ಪ, ನಮಗೆ ಗೊತ್ತಿಲ್ಲ. ರಾಮನಗರದಂಗೆ ಇರ್ಲಿ. ಅದಕ್ಕೆ ಬೆಂಗಳೂರಿಗೆ ಹಾಕ್ಬೇಕು. ಅದೇ ಕೇಳೋದು. ಏನೋ ಅವ್ರು ಮಾಡ್ಲಿ, ನೋಡೋಣ ಅದನ್ನು. ಸರ್, ಅದು ಬೆಂಗಳೂರು ಆಗಿದ್ರೆ ಚಂದ, ರಾಮನಗರ ಆದ್ರೆ ಚಂದ. ಇಲ್ಲಿ ಯಾವ ತರ ಬೇಕಾದ್ರೂ ಜೀವನ ಮಾಡ್ಬೋದು. ಜಮೀನುಗಳ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡ್ತದಂತೆ, ಬೆಂಗಳೂರಿನ ತರ ಮಾಡ್ತೀನಿ ಅಂತಾರೆ ರಾಮನಗರನ. ಹೌದಾ ಸರ್? ಅದ್ರ ಬಗ್ಗೆ ಅಷ್ಟು ನಮ್ಗೆ ಗೊತ್ತಾಗಲ್ಲ ಸರ್. ಎಷ್ಟು ವರ್ಷದಿಂದ ರಾಮನಗರದಲ್ಲಿ ಇದ್ರಿ ಸರ್? ಆಗ್ಲೇ ನಮ್ಮ ಸ್ವಂತ ಊರೇ ರಾಮನಗರ, ನಾವಿಲ್ಲೇ ಇರೋದು. ಇವ್ರು ಬೆಂಗಳೂರಲ್ಲಿದ್ದು ಇವಾಗ ಈ ಕಡೆಗೆ ಬಂದಿರೋದು. ರಾಮನಗರ ಜಿಲ್ಲೆ ಇದ್ರೇನೆ ಚಂದ. ರಾಮನಗರ ಜಿಲ್ಲೆ ಇದ್ರೇನೆ, ದಕ್ಷಿಣ ಬೇಡ, ಮಲೆ ಜಿಲ್ಲೆ ಮಾಡಿದ್ದಾರೆ ಅದೇ ಚಂದ. ಇದು ರೇಷ್ಮೆ ನಾಡು ಇದ್ರೇನೆ ಚಂದ ನಮಗೆ. ಈ ಜಮೀನ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡ್ತದಂತಲ್ಲ ಬೆಂಗಳೂರು ದಕ್ಷಿಣ ಮಾಡಿದ್ರೆ? ಹೌದು, ಜಾಸ್ತಿ ಆಗುತ್ತೆ. ಬಡವ್ರು ಬದುಕೋಕ್ಕಾಗಲ್ಲ. ಅದಕ್ಕೋಸ್ಕರ ರಾಮನಗರ ಜಿಲ್ಲೆ ಇದ್ರೇನೆ ಬೆಸ್ಟ್. ಸರ್, ನೀವೇನ್ ಹೇಳ್ತೀವಿ ಸರ್ ಈ ಬೆಂಗಳೂರು ದಕ್ಷಿಣ ಆಗಿರೋದ್ರ ಬಗ್ಗೆ? ಬೆಂಗಳೂರು ದಕ್ಷಿಣ ಮಾಡಿರೋದು ನಮಗೆ ತುಂಬಾ ಬೆಂಬಲ ಇದೆ. ಆದ್ರೆ ರಾಮನಗರ ಅನ್ನೋ ಹೆಸರು ಎಲ್ಗೂ ಹೋಗಲ್ಲ. ಆ ಬೆಂಗಳೂರು ದಕ್ಷಿಣ ಅಂತ ಏನಿರುತ್ತೆ ಅದಕ್ಕೆ ಕರೀತಾರೆ. ಇದು ರಾಮನಗರ ಏನಿದೆ ರಾಮನಗರ ಅಂತಾನೆ ಕರೀತಾರೆ. ಇದೇನು ಹೆಸರು ಹೋಗಲ್ಲ. ಕಾಂಗ್ರೆಸ್ ಅವರು ಹೆಸರು ತೆಗಿತಾರೆ, ಏನು ಆಗೋದಿಲ್ಲ ಅದರಿಂದ. ಇದು ರಾಮನಗರ ಅಂತಾನೆ ಇರುತ್ತೆ. ಬೆಂಗಳೂರು ದಕ್ಷಿಣ ಅಂದರೆ ನಾವು ಸ್ವಲ್ಪ ಬೆಳಿತೀವಿ, ರೈತರು ಬೆಳಿತಾರೆ, ವ್ಯವಹಾರಗಳು ನಡೆಯುತ್ತೆ. ಆ ಒಂದು ಇದು ಹಿಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿದ್ದಾರೆ. ಹಿಂದೆ ಇದ್ದವರು ಯಾರು ಮಾಡೋಕ್ಕಾಗದೇ ಇರುವಂಥದ್ದು ಇವಾಗ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಅದರಲ್ಲಿ ಕಾಲೆಳೆಯೋ ಥರ ಯಾಕೆ ಅನಿವಾರ್ಯ ಇತ್ತು ಅಂತೇಳಿ ಹೆಸರು ಬದಲಾಯಿಸುವಂಥದ್ದು? ಇಷ್ಟು ವರ್ಷ 18 ವರ್ಷ ಆಗಿತ್ತು ಜಿಲ್ಲೆಯಾಗಿ, ಯಾಕೆ ದಿಢೀರ್ನಿಗೆ ಬದಲಾಯಿಸಬೇಕು ಅಂತೇಳಿ? ಇವಾಗ ಏನು ಬೇಡ, ಇವಾಗ ಬಿಡದಿ ತಗೊಳ್ಳಿ. ಬಿಡದಿ ಹೆಂಗಿದೆ, ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಎಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಏನಿದೆ, ಒಂದು ನೀಟಾಗಿ ಒಂದು ಗಾರ್ಮೆಂಟ್ಸ್ ಇಲ್ಲ, ಒಂದು ಮಹಿಳೆಯರಿಗೆ ಕೆಲಸ ಇಲ್ಲ, ಯುವಕರಿಗೆ ಕೆಲಸ ಇಲ್ಲ. ಇವಾಗ ಅದೆಲ್ಲ ಆದಾಗ ಇಲ್ಲಿನೇ ಎಲ್ಲ ಸೃಷ್ಟಿ ಆಗುತ್ತೆ. ಮಾಡಿರೋದು ತಪ್ಪ ಸರಿನಾ? ಇದು ಮಾಡಿರೋದು ಒಳ್ಳೇದಕ್ಕೇನೆ ಎಲ್ಲ ಬೆಂಬಲ ಕೊಡಬೇಕು. ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾರೆ ರಾಮನಗರನ, 18 ವರ್ಷ ಆಗಿತ್ತು ಜಿಲ್ಲೆಯಾಗಿ. ಈಗ ರಾಮನಗರ ಇದ್ರೆ ಒಳ್ಳೇದು ಸರ್. ಅಮಾಯಕರಿಗೆಲ್ಲ ಇದಾಗುತ್ತೆ, ತೊಂದರೆ ಆಗುತ್ತೆ. ರಾಮನಗರ ಹೆಸರು ಬದಲಾವಣೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ರಾಮನಗರನೇ ಇರಬೇಕು. ಇದು ರಾಮ್ ರೂಟಿರೋ ಜಾಗ. ಇದು ಬದಲಾವಣೆ ಮಾಡಿದ್ರು ನಮ್ಗೇನು ಇಷ್ಟ ಇಲ್ಲ ಇದು. ಸರ್, ಈಗ ರಾಮನಗರವನ್ನ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರು ರೀತಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳುವಂಥದ್ದು. ಸರ್, ಅಭಿವೃದ್ಧಿ ಆಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಬಟ್ ಇದೇನಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ದುಡ್ಡು ಮಾಡೋ ಒಂದು ಆಲೋಚನೆ ಏನೇನಿದೆಯಾ ಎಲ್ಲಾ ಪ್ರಯತ್ನ ಪಡ್ತಿದೆ. ಹಾಗಾಗಿ ಇದೊಂದು ಪ್ರಯತ್ನ ಅನ್ಬೋದು. ಈಗ ನಾವೇ ಒಂದು ಉದಾಹರಣೆ, ಒಂದು ಮನೇಲಿ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ. ಈಗ ಏನೊಂದು ಶ್ರಮ ಪಡ್ತೀವಿ ಅನ್ನೋದಂದ್ರೆ, ಒಂದು ಜಿಲ್ಲೆನೇ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಸೌಕರ್ಯ, ಅದು ಆ ಜಿಲ್ಲೆಗೆ ಸೌಕರ್ಯ ಒದಗಿಸಬೇಕು ಅಂದ್ರೆ ಎಷ್ಟು ಶ್ರಮ ಪಡಬೇಕು ಅನ್ನೋದು ಗೊತ್ತಿರುವಂಥದ್ದು ವಿಚಾರ ಎಲ್ಲರ ಜನತೆಗೆ. ಹಾಗಾಗಿ ರಾಮನಗರನ ಒಂದು ಜಿಲ್ಲೆಯಾಗಿ ಕೊಡುಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಅದನ್ನ ಈಗ ಇವರು ದುಡ್ಡು ಮಾಡೋ ವೈಯಕ್ತಿಕೋಸ್ಕರ ಗ್ರಾಮಾಂತರ ಸೇರಿಸೋದು, ದಕ್ಷಿಣಕ್ಕೆ ಸೇರಿಸೋದು ಏನಂತ ಅಭಿವೃದ್ಧಿ ಜನಕ್ಕೆ, ರೈತರಿಗೆ ಏನು ಅದರಿಂದ ಉಪಯೋಗ ಇಲ್ಲ. ಅದೇ ಜಮೀನು ಮಾರ್ಕೊಂಡೆಲ್ಲ ಅದು ಹೊರಟೋಗ್ಲಿ ಅಂತ, ಕೂಳೆ ಹೊರಟೋಗ್ಲಿ ಅಂತ ಮಾಡಿರ್ಬೇಕು ಅಷ್ಟೇ. ದುಡ್ಡಾಗುತ್ತೆ, ಜಮೀನು ಮಾರ್ಕೊಂಡು ಹೊರಟೋಗ್ಬಿಡಿ ಎಲ್ಲರೂ ಬೆಂಗಳೂರು ಕಡೆಗೆ ಅಂತ. ಅಲ್ಲ, ಗೊತ್ತಿರೋದಲ್ಲ. ರಾಮನಗರ ಅನ್ನೋ ಹೆಸರು ಚೆನ್ನಾಗಿ ಅದೇ. ಬೇರೆ ಜಿಲ್ಲೆ ಮಾಡಬೇಕು ಅಂತ ನೀವು ಮಾಡ್ತೀರಾ ಅಲ್ವಾ ಸ್ವಾಮಿ? ಮಾಡುವಂಥ ಜನಕ್ಕಿನ್ನ ನಮ್ದೇನು ಇಲ್ಲೂರಾ? ಸರಿ ಅನ್ನೋ ಕೆಲಸಗಳು ನಡೆದ್ರೆ ಸಾಕು. ಅವರು ಸಾವಿರಾರು ಎಕರೆ ಜಮೀನು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಸುರೇಶ್ ಅವರು ಸ್ಕ್ವೇರ್ ಫೀಟ್ಗೆ ಅಭಿವೃದ್ಧಿ ಮಾಡ್ಕೋತಾರೆ. ಅವ್ರಿಗೋಸ್ಕರ, ಜನಕ್ಕೋಸ್ಕರ ಅಲ್ಲ, ಅವ್ರಿಗೋಸ್ಕರ ಮಾಡ್ಕೋತಾರದು. ಅದು ಬಿಟ್ಟರೆ ನಮ್ಗೇನು ಒಳ್ಳೇದಾಗಲ್ಲ. ಎಲ್ಲ ನಮಗೆ ಒಂದಕ್ಕೆ ಡಬಲ್ ಆಗ್ತದೆ. ಕಂದಾಯ, ನೀರಿಂದು ಎಲ್ಲ ಪ್ರತಿಯೊಂದು ನಮಗೆ ಜಾಸ್ತಿ ಆಗೋದು. ಅವ್ರು ಒಳ್ಳೇದು, ನಮ್ಗೇನು ಇಲ್ಲ. ಬಡವ್ರ ಬಗ್ಗರಿಗೆ ಕೂಲಿ ಮಾಡೋದುಂಟು ಇಲ್ಲರ ನಮಗೆ
ಬಾಡಿಗೆ ಮನೇಲಿ ಇದ್ದೀವಿ ನಾವು. ಈ ಥರ ಎಲ್ಲ ಮಾಡೋದು ಭಾಳ ಒಳ್ಳೇದಲ್ಲ ಇದು ಸರ್. ಸರ್, ಈಗ ಬೆಂಗಳೂರು ರೀತಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಬೆಂಗಳೂರು ದಕ್ಷಿಣ ಮಾಡ್ತಾ ಇದ್ದಾರೆ ಅಂತೇಳಿ. ಸರ್, ಈಗ ನಾವು ಒಂದು ವಿಚಾರ ಹೇಳ್ತಾ ಇದೀವಿ. ರಾಮನಗರ ಜಿಲ್ಲೆಯಲ್ಲಿ ಇರ್ತದೆ. ಏನು ಈಗ ಔಟ್ ಆಫ್ ಕಂಟ್ರಿ ಅವ್ರು ಬರ್ತಾರೆ. ಯಾವ್ದಪ್ಪ ಅಂದ್ರೆ ಯಾವ ಭಾಗ ಅಂದ್ರೆ ನಾವು ದಕ್ಷಿಣ ಬೆಂಗಳೂರು ದಕ್ಷಿಣ ಭಾಗ ಅಂತ ಹೇಳ್ತಾರೆ. ಅದು ಬಿಟ್ರೆ ರಾಮನಗರ ಯಾವ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾವ ಪಕ್ಷದವರೇ ಬರಲಿ, ವಿರೋಧ ಪಕ್ಷದವರೇ ಬರಲಿ, ಯಾವ ಪಕ್ಷದವರೇ ಬರಲಿ, ರಾಮನಗರ ಚೇಂಜ್ ಮಾಡೋಕ್ಕಲ್ಲ. ರಾಮನಗರದಂಗೆ ಇರ್ತದೆ. ಬಟ್ ಏನು ಗೊತ್ತಿಲ್ಲದವರು ಈಗ ಮೈಸೂರು ಜಿಲ್ಲೆ ಅಂತಾರೆ. ಮೈಸೂರಿಗೆ ಬೆಂಗಳೂರು ದಕ್ಷಿಣ ಭಾಗ ಅಂದ್ಬಿಟ್ಟು ಮೈಸೂರು ಜಿಲ್ಲೆಗೆ ಹೋಗಿ ಅಂತಾರೆ. ಅದು ಬಿಟ್ರೆ ರಾಮನಗರ ಜಿಲ್ಲೆ ಯಾವುದೇ ಕಾರಣಕ್ಕೂ ಯಾವ ಪಕ್ಷವೂ ಚೇಂಜ್ ಮಾಡೋಕ್ಕಾಗಲ್ಲ. ರಾಮರಾಜ್ಯನೇ ಆಗತ್ತೆ ಹೊರತು ಇನ್ನೊಬ್ಬ ರಾಜ್ಯ ಆಗಲ್ಲ. ಸರ್, ಈಗ 18 ವರ್ಷ ಆಗಿತ್ತು ಸರ್ ಜಿಲ್ಲೆಯಾಗಿ. ಈಗ ಚೇಂಜ್ ಮಾಡುವಂತ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ ಸರ್? ಇಲ್ಲ, ನಾವು ಬದಲಾವಣೆ ರಾಮನಗರ ಜಿಲ್ಲೆ ರಾಮನಗರ ಇರ್ತದೆ. ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ರಾಮನಗರ ಇರ್ತದೆ. ಅವ್ರ ಹೆಸರೇನು ಬದಲಾವಣೆ ಮಾಡ್ತಿಲ್ಲ. ಬೆಂಗಳೂರು ದಕ್ಷಿಣ ಅಂದರೆ ಇನ್ನೊಂದ್ಸರಿ ಡೆವಲಪ್ ಆಗುತ್ತೆ. ಅದು ಹೊತ್ತು ರಾಮ ಇಲ್ಲೇ ಇರ್ತಾನೆ. ಏನೇನಾಗುತ್ತೆ ಎಲ್ಲ ಇಲ್ಲೇ ಆಗುತ್ತೆ. ಅದು ಅವ್ರೇನು ಬರೀ ದಕ್ಷಿಣ ಜಿಲ್ಲೆ ಅಂತ ಮಾಡಿದಾರೆ ಅಷ್ಟೇ. ಅಭಿವೃದ್ಧಿ ಆಗಬೇಕು, ನಮಗೂ ಇಷ್ಟ. ಅದು DK ಶಿವಕುಮಾರ್ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವರು. ಬೆಂಗಳೂರು ದಕ್ಷಿಣ ಆದ್ರೆ ನಿಮ್ಗೆ ಇಷ್ಟ? ಇಷ್ಟನೇ. ಮುಂಚೆ ಬೆಂಗಳೂರು ಗ್ರಾಮಾಂತರನೇ ಇದ್ದಿದ್ದು. ಜಿಲ್ಲೆ ಮಾಡೋ ಮುಂಚೆ ದೊಡ್ಡ ಹೆಸರೇನೆ ನಮಗೆ ಇದ್ದಿದ್ದು. ಏನು ಚಿಕ್ಕ ಹೆಸರು ಇರಲಿಲ್ಲ. ಇವ್ರು ತೆಗೆದ್ಬಿಟ್ಟು ಜಿಲ್ಲೆ ಮಾಡಿದ್ದು. ಏನು ಪ್ರಯೋಜನ ಬಂತು ನಮಗೆ? ರೋಡ್ ಇಲ್ಲ, ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಟ್ಯಾಕ್ಸ್ ಮಾತ್ರ ಜಿಲ್ಲೆದೇ ತಗೊಳ್ತಾ ಇದ್ದಿದ್ದು. ಏನು ಬಂತು ನಮಗೆ? ಇದು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾವ್ರೆ. DK ಶಿವಕುಮಾರ್ ಏನು ಕೆಟ್ಟದ್ ಮಾಡ್ತಾ ಇಲ್ಲ, ಒಳ್ಳೇದೇ ಮಾಡ್ತಾ ಇರೋದು. ಏನ್ ಹೇಳಿ, ರಾಮನಗರ ಇಲ್ಲೇ ಇರ್ತದೆ ನಮ್ದು. ರಾಮನಗರ ಎಲ್ಲೂ ಹೋಗಲ್ಲ. ಬರೀ ಡಿಸ್ಟ್ರಿಕ್ಟ್ ಹೆಸರು ಚೇಂಜ್ ಆಗ್ತಾ ಇರೋದು. ಒಳ್ಳೆ ಕೆಲಸನೇ ಮಾಡ್ತಾವ್ರಲ್ಲ, ಇನ್ನೇನ್ ಮಾಡ್ಬೇಕು? ಟ್ಯಾಕ್ಸ್ ಮುಂಚೆ ಜಿಲ್ಲೆ ಮಾಡಿದ್ಮೇಲೆ ನಾವು 100 ರೂಪಾಯಿ ಕಟ್ತಾ ಇದ್ದಿದ್ದು 1,500 ಕಟ್ತಾ ಇದ್ದೀವಿ. ಏನು ಅಭಿವೃದ್ಧಿ ಆಗದೆ? ಜಿಲ್ಲೆ ಮಾಡಿದ್ಮೇಲೆ ಏನೂ ಆಗಿಲ್ಲ. ಬರೀ ಕಸದ ಗುಡ್ಡೆನೇ ಇರೋದು ರಾಮನಗರದಲ್ಲಿ. ಒಳ್ಳೆ ಕೆಲಸ ಮಾಡ್ತಾವ್ರೆ, ಮಾಡಲಿ ಅವರು. ನನಗೀಗ ರಾಮನಗರದ ತರಕಾರಿ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಪ್ರತಿನಿತ್ಯ ಇಲ್ಲಿ ರೈತರುಗಳ ಜೊತೆಗೆ ವ್ಯಾಪಾರಗಾರರು ಬಂದು ತರಕಾರಿಯನ್ನ ಖರೀದಿ ಮಾಡುವಂತ ಕೆಲಸ ಮಾಡ್ತಾರೆ. ಈಗ ಬೆಂಗಳೂರು ದಕ್ಷಿಣ ಆಗಿರೋದ್ರ ಬಗ್ಗೆ ಜನ ಯಾವ ರೀತಿ ಮಾತಾಡ್ತಾರೆ, ರೈತರುಗಳು ಯಾವ ರೀತಿ ಮಾತಾಡ್ತಾರೆ ಅಂತೇಳಿ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಮಾಡಿದ್ದಾರೆ, ಏನ್ ಹೇಳ್ತೀರಿ ಸರ್? ನಮಗೆ ರಾಮನಗರನೇ ಇರಲಿ. ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಏನು ಬೇಕಾಗಿಲ್ಲ. ನಮಗೆ ರಾಮನಗರ ಜಿಲ್ಲೆನೇ ಇರಲಿ ಅಂತ ನಾವು ಒಪ್ಕೋತಾ ಇದ್ದೀವಿ. ಅಂದ್ರೆ ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೋಸ್ಕರ ಹೆಸರನ್ನ ಬದಲಾವಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಬೇಕಾಗಿಲ್ಲ ಅಂತ ಅವಶ್ಯಕತೆ ಏನಿಲ್ಲ. ರಾಮನಗರ ಜಿಲ್ಲೆಯಲ್ಲಿ ಮೂರು ಜನ ಮುಖ್ಯಮಂತ್ರಿಗಳನ್ನ ನೀಡಿದ್ದೀವಿ. ಆದರೆ ಈಗ ಒಬ್ಬ ಪ್ರಧಾನಿ ನೀಡಿದ್ದೀವಿ. ಏನು ಅನುಕೂಲ ಏನು ಇದೆ? ಸರ್, ಈಗ 18 ವರ್ಷಗಳ ಬಳಿಕ ಜಿಲ್ಲೆ ಹೆಸರು ಬದಲಾವಣೆ ಮಾಡಿರುವಂತದ್ದು ಸರ್. ಸರ್, ಯಾರು ಕೇಳ್ಬಿಟ್ಟು ಮಾಡ್ಬೋದು ಸರ್? ಏನಂತ ಮಾಡಬೇಕಾಗಿದೆ ಸರ್? ಯಾರಿಗೆ ಅನುಕೂಲ ಸರ್? ಇಂಥವ್ರಿಗೆ ಬಡವ್ರಿಗೆ ಅನುಕೂಲನಾ, ಶ್ರೀಮಂತರಿಗೆ ಅನುಕೂಲನಾ? ಒಬ್ರು ಇಂಥವ್ರಿಗೆ ಅನುಕೂಲ ಅಂತ ಹೇಳ್ಬಿಟ್ಟು ಇಲ್ಲ, ಜನಗಳ ಅಭಿಪ್ರಾಯ ತಗೊಂಡಿಲ್ಲ. ಸುಮ್ಮನೆ ಯಾರಿಗೋ ಮನಸ್ಸು ಬಂತು, ನನಗೆ ಮನಸ್ಸು ಬಂತು, ನಾನು ಮಾಡ್ಬಿಡ್ತೀನಿ. ಸರ್, ರಾಮನಗರ ಯಾರ್ದು ಸರ್? ರಾಮನಗರ ಯಾರ್ದು ಸರ್? ನಮ್ದು ಅಲ್ವಾ ಸರ್? ಯಾರ ಅಭಿಪ್ರಾಯ ತಗೋಬೇಕು? ನಮ್ಮ ರಾಮನಗರ ಜನತೆ ಅಭಿಪ್ರಾಯ ತಗೋಬೇಕು. ಏಕ್ದಮ್ ನೀವು ಏಕಾಏಕಿ ಬಂದು ರಾಮನಗರ ನೀವು ಬೆಂಗಳೂರು ದಕ್ಷಿಣ ಅಂತ ಒಪ್ಕೊಬಿಟ್ರೆ ನಾವ್ ಯಾಕೆ ಸರ್ ಒಪ್ಕೊಳ್ಳೋಣ? ಅಂದ್ರೆ ಜಮೀನ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ, ಬೆಂಗಳೂರು ರೀತಿ ಅಭಿವೃದ್ಧಿ ಮಾಡ್ತೀವಿ ರಾಮನಗರನ ಅಂತ ಹೇಳಿ ಸರ್. ಅಲ್ಲ ಸರ್, ಮಾಡೋಣ. ಇನ್ನ ಅಭಿವೃದ್ಧಿ ಕಾಣ್ತಾನೆ ಇಲ್ಲಲ್ಲ ಸರ್. ಬಾಯಿ ಮಾತಲ್ಲಿ ಹೇಳೋದು ನಾವು ಹೇಳ್ಬೋದು ಸರ್. ಇವಾಗ ಆಲ್ರೆಡಿ ಹೇಳ್ತಾ ಇದ್ದೀನಿ ಕೇಳಿ ಸರ್. ತಿಂಗಳಿಗೆ 1 kg ಅಕ್ಕಿ, ತಿಂಗಳಿಗೆ ಎಷ್ಟು 10 kg ಒಬ್ರಿಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ ಸರ್? ಗೃಹಲಕ್ಷ್ಮಿ 2,000 ರೂಪಾಯಿ ಒಬ್ರು ಕೊಡ್ತೀನಿ ಅಂತಂದ್ರು. ಮೊನ್ನೆ ಏನಂದ್ರು, ನಿಮ್ಮ ದುಡ್ಡು ಕೊಡಿ ತಗೊಳ್ಳಿ, ನೀವು ದುಡ್ಡು ಕೊಡಿ ತಗೊಳ್ಳಿ ಅಂತಂದ್ರು. ನಾವು ಟ್ಯಾಕ್ಸ್ ಕೊಟ್ಟು ನಾವೇ ತಗೊಳಕ್ಕೆ ಯಾಕೆ ಮಾಡ್ಕೋಬೇಕು ಸರ್? ಸರ್, ಈಗ ರಾಮನಗರವನ್ನ ಬೆಂಗಳೂರು ದಕ್ಷಿಣವಾಗಿ ಬದಲಾವಣೆ ಮಾಡಿರುವಂತದ್ದು ಈಗಾಗಲೇ ನೋಟಿಫಿಕೇಶನ್ ಮಾಡಿ ಹೆಸರು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸರ್? ಇಲ್ಲ, ರಾಮನಗರನೇ ಇದ್ರೆ ಒಳ್ಳೇದು. ರಾಮನಗರ ಅಂತಾನೆ ಇದ್ದು ಒಳ್ಳೇದು. ನೇಮ್ ಚೇಂಜ್ ಮಾಡ್ಬಿಟ್ರೇನು ಅಭಿವೃದ್ಧಿ ಆಗ್ಬಿಡ್ತದ? ಈ ರಾಮನಗರ ಅಂತ ಇದ್ದೇನೆ ಅಭಿವೃದ್ಧಿ ಮಾಡ್ಬೋದಲ್ಲ? ರಾಮನಗರ ಡಿಸ್ಟ್ರಿಕ್ಟ್ ಅಂತ ಇದ್ರೆ ಅಭಿವೃದ್ಧಿ ಮಾಡ್ಬೋದಲ್ಲ? ಎಲ್ಲ ನಿಮ್ ಜಮೀನ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡ್ತದೆ ಅಂತಲ್ಲ ಸರ್? ನಿಮ್ ಜಮೀನ್ ರೇಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತಲ್ಲ? ಜಮೀನ್ ಇಲ್ದಾರ ಏನ್ ಮಾಡ್ತಾರೆ? ಜಮೀನ್ ಇಲ್ದಾರ ಏನ್ ಮಾಡ್ತಾರೆ? ಜಮೀನ್ ಇಲ್ದಾರ ಏನ್ ಮಾಡ್ತಾರೆ? ಅವ್ರು ತಗೊಳಕ್ಕಾಗಲ್ಲ, ಜಮೀನು ಸೈಟ್ ತಗೊಳಕ್ಕಾಗಲ್ಲ, ತೊಂದರೆ ಇದೆ. ಒಟ್ಟೆ ರಾಮನಗರ ಡಿಸ್ಟ್ರಿಕ್ಟ್ ಅಂತ ಇದ್ರೆ ಒಳ್ಳೇದು ಸರ್, 18 ವರ್ಷ ಜಿಲ್ಲೆ ಚೇಂಜ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಪ್ಕೊಳ್ತೀವಿ. ಅದೇ
ಪ್ರತಿಯೊಂದು ಇದರಲ್ಲೂ ಜಿಲ್ಲೆಗಳು ಚೇಂಜ್ ಮಾಡ್ತಾ ಇದ್ದಾರಾ? ಅದ್ಯಾಕೆ ಇದೊಂದೇ ಚೇಂಜ್ ಮಾಡ್ತಾ ಇದ್ದಾರೆ ಇವರು? ಎಲ್ಲ ಕಡೆ ಮಾಡ್ಬೋದಲ್ಲ, ಚೇಂಜ್ ಮಾಡ್ಬೋದಲ್ಲ ಇವರು? ಅಂದ್ರೆ ನಾವೆಲ್ಲ ಮೂಲತಃ ಬೆಂಗಳೂರಿನವರು, ಹಾಗಾಗಿ ಬೆಂಗಳೂರು ದಕ್ಷಿಣ ಮಾಡ್ತಾ ಇದೀವಿ ಅಂತ ಹೇಳುವಂಥದ್ದು ಸರ್. ಸರ್ ರಾಮನಗರ ಅನ್ನೋದು ಇರ್ಬೇಕು ಸರ್ ಹೆಸರು. ರಾಮನಗರಕ್ಕೆ ಏನ್ ಬೇಕು ಎಲ್ಲ ಮಾಡ್ತಾ ಇದ್ದೀವಿ ನಿಜ, ಓಕೆ. ಇದನ್ನ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ಬೇರೆ ಕಡೆ ಹಂಗೆ ಮಾಡಿ ತಾಕತ್ತಿದ್ರೆ ಬರೀ ಇದನ್ನ ಮಾತ್ರ ಯಾಕೆ ಮಾಡ್ತಾ ಇದ್ದೀರಾ ಹಂಗೆ? ಬೇರೆ ಕಡೆ ಜಿಲ್ಲೆಗಳಿಲ್ವಾ? 18 ವರ್ಷ ನೀವು ಹೇಳ್ತಾ ಇದ್ದೀರಲ್ಲ, 60 ವರ್ಷದ ಜಿಲ್ಲೆಗಳಿಲ್ವಾ ಬೇರೆ ಕಡೆ? ತಾಕತ್ತಿದ್ರೆ ಅದನ್ನ ಚೇಂಜ್ ಮಾಡಿ. ಅದೇ ಇದೊಂದೇ ಬೇಕಾ ಚೇಂಜ್ ಮಾಡೋಕ್ಕೆ? ಅವ್ರು ಮಾಡೋ ಸರಿ ಇಲ್ಲ. ಇದು ರಾಮನಗರ ಏನಿತ್ತು ಒಳ್ಳೇದು ಅದೇ ಇರಬೇಕು. ಫಸ್ಟು ಗುಂಡಿ ಮುಚ್ಚಿ ಅಂತ ಹೇಳಿ ಅವರು ಓಡಾಡೋ ಜನಗಳಿಗೆ, ಜಿಲ್ಲೆ ಮಾಡೋದಿರಲಿ, ಜನ ಓಡಾಡೋಕ್ಕೆ ಜಿಲ್ಲೆ ಇದು ಮುಚ್ಚಿ ಅಂತ ಹೇಳಿ ಗುಂಡಿನ. ಅಯ್ಯ ದುಡ್ಡು ಬೇಡ, ಏನು ಬೇಡ ನಮಗೆ. ದುಡ್ಡು ಅವರೇ ಮುಟ್ಟಿಕೊಳ್ಳಿ, ದುಡ್ಡು ನಮ್ಗೇನು ಬೇಡ. ದುಡ್ಡು ಕೊಟ್ಟು ಎಲ್ಲ ನಿರಪರಾಧಿ ಆಗ್ಬಿಟ್ಟವ್ರೆ. ಏನು ಗೊತ್ತಾ, ದುಡ್ಡು ತಗೊಂಡು ಏನು ಮಾಡ್ಕೋತೀರಿ? ಎಲ್ಲ ಅದಕ್ಕೂ ಹೆಚ್ಚಿಸ್ಕೊಂಡು ಜಿಲ್ಲೆ ಮಾಡಕ್ಕೆ ಹೋಯ್ತವ್ರೆ. ಇರೋದೇ ಇರಬೇಕು. ನನ್ನ ಜೊತೆ ಈಗ ಕನ್ನಡ ಪರ ಹೋರಾಟಗಾರರಿದ್ದಾರೆ. ಬೆಂಗಳೂರು ದಕ್ಷಿಣ ಆಗಿರೋದ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತೇಳಿ. ಸರ್, ಈಗ ರಾಮನಗರ ಇಷ್ಟು ವರ್ಷ ಆಯಿತು ಸರ್, 18 ವರ್ಷ ಆಗಿತ್ತು ಜಿಲ್ಲೆಯಾಗಿ. ಇದೀಗ ಬೆಂಗಳೂರು ದಕ್ಷಿಣ ಆಗಿ ಮರುನಾಮಕರಣ ಮಾಡಿರುವಂಥದ್ದು ಸರ್. ಸರ್, ಬೆಂಗಳೂರು ದಕ್ಷಿಣ ಅಂತ ಮಾಡಿಬಿಟ್ರೆ ಏನು ಪ್ರಯೋಜನ ಇಲ್ಲ ಸರ್. ಈಗ ರಾಮನಗರ ಇತ್ತು. ರಾಮನಗರದಿಂದ ಈಗ ರಾಮನ ಇತಿಹಾಸ ಇದು. ರಾಮನಗರ ಅಂದರೆ ಹಿಂದಿನಿಂದನೂ ರಾಮನಗರ ಅಂದರೆ ತುಂಬ ಹಳೆಯ ಹೆಸರು. ಈಗ ನೀವು ಬೆಂಗಳೂರು ದಕ್ಷಿಣ ಅಂತ ಮಾಡಿಬಿಟ್ಟು ಅಭಿವೃದ್ಧಿ, ರಾಮನಗರ ಇದ್ದಿದ್ರೆ ಅಭಿವೃದ್ಧಿ ಆಗ್ತಾ ಇರಲಿಲ್ವಾ? ರಾಮನಗರ ಇದ್ದರೆ ರಾಮನಗರನೇ ಉಳಿಸ್ಕೊಂಡು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇರಲಿಲ್ವಾ? ಇದೆಲ್ಲ ರಾಜಕೀಯ ಪ್ರೇರಿತ, ಮತ್ತು ಅವರು ರಾಜಕೀಯವಾಗಿ ಏನೋ ಸಾಧಿಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಸರ್. ಆ ಥರ ಆದರೆ ಏನಪ್ಪ ಅಂದರೆ ಜಮೀನುಗಳ್ನ ರೈತರುಗಳು ಕಳ್ಕೊಂಡು ಲಾಸ್ಟ್ಗೆ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗುವಂಥ ಕೆಲಸಗಳು ನಡೆಯುತ್ತೆ. ಇವತ್ತು ಏನಪ್ಪ 1 to 2 ಬರುತ್ತೆ ಅಂದ್ಬಿಟ್ಟು ಮಾರ್ಕೊಬಿಡ್ತಾರೆ. ಲಾಸ್ಟ್ಗೆ ಏನೂ ಇಲ್ಲದೆ ಬೇರೆಯವ್ರ ಹತ್ರ ಹೋಗಿ ಅವರ ಕೆಲ್ಸಕ್ಕೆ ಹೋಗಿ ಇದು ಮಾಡ್ತಾರೆ. ಗ್ರೇಟರ್ ಬೆಂಗಳೂರು ಏನು ನಮಗೆ ಅವಶ್ಯಕತೆ ಇಲ್ಲ, ರಾಮನಗರ ಅಂತ ಇದ್ದರೆ ಸಾಕು. ಇವಾಗೇನೋ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ಕಾಯ್ದು ನೋಡೋಣ ಸರ್. ಈಗ ಹಿಂದೆ ಹೆಂಗಿತ್ತು ರಾಮನಗರ ಅಂತ ಅದೇ ಪರವಾಗಿಲ್ಲ ಸರ್. ಈಗ ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಹಿಂಗೆ ಮಾಡ್ಕೊಂಡು ಇವರು ಹಿಂಗೆ ಮಾಡ್ತಾ ಇದ್ದಾರೆ ಅಷ್ಟೇ ಹೇಳ್ತಾರೆ. ನಾವು ಎಲ್ಲ ಜಮೀನು ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹೌದು. ಈಗ ರೈತರು ಗೇದ್ ಬಿಟ್ಬಿಟ್ಟು ಮಾಮೂಲಿ ಎಲ್ಲ ಜಮೀನು ಮಾರ್ಕೊಂಡು ಏನು ಮಾಡಿರಿ, ಹೊಟ್ಟೆ ಪಡಿ ಅದನ್ನ ಇಲ್ದಿನವ್ರು ಏನು ಮಾಡ್ಕೋದು? ಅದಕ್ಕೆ ಹೇಳ್ತಾರೆ ನಾವು ಮೊದಲೇ ಹೆಂಗಿತ್ತು ಹಂಗೆ ಇದ್ರೆ ಚಂದ. ನಾನಿದೀಗ ರಾಮನಗರದ KSRTC ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇಲ್ಲಿ. ಬೆಂಗಳೂರು ದಕ್ಷಿಣ ಆಗಿರೋದ್ರ ಬಗ್ಗೆ ಯಾವೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ಬ್ರದರ್, ಈಗ ಏನು ಓದ್ತಾ ಇದ್ರಿ? ಡಿಗ್ರಿ ಫಸ್ಟ್ ಇಯರ್. ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ, ಏನು ಹೇಳ್ತೀರಿ? ಏನು ಮಾಡಬಾರ್ದಿತ್ತು, ರಾಮನಗರ ಆಗಿ ಅಭಿವೃದ್ಧಿ ಮಾಡಬೇಕಿತ್ತು. ಯಾಕೆ ಮಾಡಬಾರ್ದು? ರಾಮನಗರ ಆಗಿ ಅಭಿವೃದ್ಧಿ ಮಾಡಿ ಸರಿತಿತ್ತು ಅಂತ. ಬೆಂಗಳೂರು ಯಾಕೆ ಮಾಡಿದ್ರು? ಸುಮ್ಮನೆ ವೇಸ್ಟು. ರಾಮನಗರದಲ್ಲಿ ಅಭಿವೃದ್ಧಿ ಮಾಡಿ ರೈತಿತ್ತು. ನಮ್ಗೆ ಏನು ಇಷ್ಟ ಇಲ್ಲ. ನಮ್ಮ ಕುಮಾರಸ್ವಾಮಿ ಬರ್ತಾರೆ, ಅವ್ರು ಹಾಲೇ ಹೇಳಿದ್ದಾರೆ 2022 ಬರ್ತೀನಿ. ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್, ಮಾಡೇ ಮಾಡ್ತಾರೆ ರಾಮನಗರ. ನಾವು ಇಡಿಕೆ ಏನಿಲ್ಲ, ಈ ಹೊಸ ನೋಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದೇ ಬರ್ತೀವಿ, ಹೊಡೆದೇ ಹೊಡಿತೀವಿ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಈ ಕಾಂಗ್ರೆಸ್ ಅವರ ಕಚಡ ನಮ್ಮ ಮಕ್ಳಿವರು. ಇಡಿಕೆ ಆಮೇಲೆ ಅವನು ಒಕ್ಕಲಿಗೆ ಅನ್ನೋದು ವೇಸ್ಟ್ ಆದ್ರೂ ನಾವು ವಕೀಲ ನಮ್ಗೆ ಸಪೋರ್ಟ್ ಮಾಡಬೇಕು, ಯಾವಾಗ ಸಪೋರ್ಟ್ ಮಾಡೋದು ಅವನಂತ ಕಚಡ ನಮಗೆ ಯಾವನು ಇಲ್ಲ ಅಲ್ಲಿ. ಸರ್, ರಾಮನಗರ ಜಿಲ್ಲೆ ಇದ್ರೇ ಚಂದ. ಯಾಕೆ ಇರಬೇಕು ಅಂದರೆ ಸರ್, ರಾಮನಗರ ಬೆಳವಣಿಗೆ ರಾಮನಗರದಲ್ಲಿ ಬೆಳವಣಿಗೆ ಮಾಡಿರುತ್ತೆ. ಬೆಂಗಳೂರು ಥರ ಅದು ಮುಂದೆ ಆಗುತ್ತೋ ಆಗಲೋ ಗೊತ್ತಿಲ್ಲ. ಕುಮಾರಣ್ಣ ಬಂದು ಮಾಡ್ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಬೆಂಗಳೂರು ಆದರೆ ಇಂಡಸ್ಟ್ರಿಗಳು ಬರುತ್ತೆ, ಒಳ್ಳೊಳ್ಳೆ ಕಂಪ್ನಿಗಳು ಬರ್ತವೆ ಅಂತ ಹೇಳ್ತಾರೆ. ಸರ್, ರಾಮನಗರ ಜಿಲ್ಲೆನೇ ರಾಮನಗರ ಇದೇ ಮಾಡ್ಬೋದಾಯ್ತಲ್ಲ ಸರ್. ಇದೇ ರಾಮನಗರ ಇಂಪ್ರೂವ್ ಮಾಡ್ಬೋದಾಯ್ತಲ್ಲ. ಬೆಂಗಳೂರು ಜಿಲ್ಲೆ ಮಾಡ್ಬಿಟ್ಟು ಯಾಕೆ ಇಂಪ್ರೂವ್ ಮಾಡಬೇಕು? ಹಿಂಗೆ ರಾಮನಗರ ಜಿಲ್ಲೆ ಆಗೈತೆ, ರಾಮನಗರ ಜಿಲ್ಲೆ ಹಂಗೆ ಇಂಪ್ರೂವ್ ಮಾಡಿದ್ರು ಆಯಿತು. ನಾನು ಹೇಳ್ತಾ ಇರೋದು ಇಷ್ಟೇ ಸರ್, ಕೆಲಸ ಏನಾದ್ರು ಮಾಡಲಿ ಸರ್. ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ, ಸ್ಕೂಲು, ಕಾಲೇಜು, ಆಸ್ಪತ್ರೆ ಅಷ್ಟೇ ಜನರಿಗೆ ಬೇಕಾಗಿರೋದು. ಮೂಲಭೂತ ಸೌಕರ್ಯ ಕೊಡಬೇಕು. ಇವತ್ತು ಜಿಲ್ಲೆಗೆ 18 ವರ್ಷ ಆಯಿತು ಜಿಲ್ಲೆಯಾಗಿ. ನಮಗೆ ರಾಮನಗರದವರು ಅಂತ ಒಂದು ಕಡೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ರೇಷ್ಮೆ ನಾಡವರು ಅಂತ. ಇನ್ನೊಂದು ಕಡೆ ನಾವು ಹತ್ತಿರದಲ್ಲೇ ಇದ್ದೀವಿ ಬೆಂಗಳೂರಲ್ಲಿ. ನಮಗೇನು ಇಲ್ಲಿ ಫ್ಯಾಕ್ಟ್ರಿಗಳಾಗಲಿ ಬೇರೆ ಥರ ಕೆಲಸಗಳಾಗಲಿ ಏನೂ ಆಗ್ತಿಲ್ಲ. ನೀವು ನೋಡ್ತಾ ಇದ್ದೀರಾ, ಇಷ್ಟು ವರ್ಷ ಆಯಿತು ಪ್ರಧಾನಮಂತ್ರಿಗಳನ್ನ ಕೊಟ್ಟಂಥ ಜಿಲ್ಲೆ, ಮುಖ್ಯಮಂತ್ರಿಗಳನ್ನ ಕೊಟ್ಟಂಥ ಜಿಲ್ಲೆ ಕಳೆದ 3-4 ವರ್ಷದಿಂದ ಆದಂಥದ್ದು ರಾಜೀವ್ ಗಾಂಧಿ ಯೂನಿವರ್ಸಿಟಿ. ನಮಗಿಲ್ಲಿ ಒಂದು ಕಸ ವಿಲೇವಾರಿ ಮಾಡಬೇಕಾದಂಥ ಒಂದು ಸ್ಥಳ ಇಲ್ಲ. ಇವ್ರಿಗೆ ತಕ್ಕ ಪಾಠ ಮುಂದಿನ ಎಲೆಕ್ಷನಲ್ಲಿ ಜನ ತಿಳಿಸ್ತಾರೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಇವರು ಅಪಮಾನ ಮಾಡಿದಂಥದ್ದು ಕೆಂಗಲ್ ಹನುಮಂತಯ್ಯನವ್ರಿಗೆ.
ಪೂರ್ಣವಾಗಿ ಅಪನಯನ ಮಾಡಿದಂಥದ್ದು ಕೆಂಗಲ್ ಹನುಮಂತಯ್ಯನವ್ರಿಗೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ರಾಮನಗರ ಬದಲು ಬೆಂಗಳೂರು ದಕ್ಷಿಣ ಒಳ್ಳೆಯದು. ಹಿಂದೆ ಬೆಂಗಳೂರೇ ಅಂತ ಇತ್ತು ಎಲ್ಲ. ಬೆಂಗಳೂರಿಂದ ಇವಾಗ ಗ್ರಾಮಾಂತರ ಆಯಿತು. ಗ್ರಾಮಾಂತರದಿಂದ ಇವಾಗ ಬೆಂಗಳೂರು ಮಾಡಿದ್ರೆ ಒಳ್ಳೆಯದು, ತಪ್ಪೇನಿಲ್ಲ. ಬೆಂಗಳೂರನ್ನ ಅವತಾನೆ ಕೆಂಪೇಗೌಡ ಊರಿನವರು, ನಾವು ಇದೇ ಊರಿನವರು. ಯಾಕೆ ರಾಮನಗರ ತಾಲೂಕು ಇದ್ದೇ ಇದೆ, ರಾಮನಗರದಿಂದ ಎಲ್ಲೂ ಹೋಗಿಲ್ಲ. ಬೆಂಗಳೂರು ಜಿಲ್ಲೆ ಮಾಡೋದು ಒಳ್ಳೆಯದೇ. ಹಿಂದೆನೂ ಏನು ರಾಮನಗರ ಅಂತ ಇತ್ತು, ರಾಮನಗರ ಇರಬೇಕು ಅಂತಲೇ ಆಸೆ ಪಡ್ತೀವಿ. ಈಗೇನು ಅವರ ಒಂದು ಅನುಕೂಲಕ್ಕೆ ತಕ್ಕಾಗೆ ಬೆಂಗಳೂರು ಜಿಲ್ಲೆ ಅಂತ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಟೀಕೆ ಮಾಡೋಕ್ಕೂ ಆಗಲ್ಲ. ಸರ್ಕಾರದಿಂದ ಅಧಿಸೂಚನೆ ಮಾಡ್ಕೊಂಡು ಇಂಥ ಮಾಡಿದ್ದಾರೆ. ನಮಗೆ ರಾಮನಗರ ಇದ್ರೆ ಒಳ್ಳೇದಿತ್ತು, ಅವ್ರ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅಭಿವೃದ್ಧಿ ಮಾಡ್ತೀವಿ, ಅದಕ್ಕಾಗಿ ರಾಮನಗರನ ಬೆಂಗಳೂರು ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ಲ. ಇದನ್ನ ಮಾಡ್ಬೋದಲ್ಲ, ಅಭಿವೃದ್ಧಿ ಮಾಡ್ಬೋದಾಗಿತ್ತು, ರಾಮನಗರ ಮಾಡ್ಬೋದಾಗಿತ್ತಲ್ಲ ಅಲ್ವಾ. ಬೆಂಗಳೂರು ದಕ್ಷಿಣ ಅಂದ್ಕೊಂಡೇ ಮಾಡಬೇಕು ಅನ್ನೋದೇನಿಲ್ವಲ್ಲ ಸರ್. ರಾಮನಗರ ಅಂದರೆ ಈಗಾಗಲೇ ಒಂದು ಭಕ್ತಿ ಭಾವನೆ ಇದೆ ಜನಗಳಲ್ಲಿ, ರಾಮ ಬಂದು ಓಡಾಡಿರುವಂಥ ಜಾಗ ಅಂತ. ಆಮೇಲೆ ರಾಮನಗರದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಗಾರರು ಇರೋದು. ರೇಷ್ಮೆ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಉತ್ಕೃಷ್ಟವಾದ ರೇಷ್ಮೆಯನ್ನು ರಾಮನಗರ ಜನ ಕೊಡ್ತಾರೆ. ಇಲ್ಲಿನ ರೇಷ್ಮೆ ಬಿಟ್ಟರೆ ಚೀನಾದ ರೇಷ್ಮೆಗೆ ಅಷ್ಟು ಭಾರಿ ಡಿಮ್ಯಾಂಡ್ ಇರೋದು. ಜಗತ್ತಿನಾದ್ಯಂತ ವಿಶ್ವವ್ಯಾಪಿ ಇಲ್ಲಿನ ರೇಷ್ಮೆಗೆ ಅಷ್ಟೊಂದು ಬೇಡಿಕೆ ಇದೆ. ಇದರ ಮೂಲ ಅಸ್ಮಿತೆಗೆ ಧಕ್ಕೆ ತರುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಂಡಿದೆ ಅನ್ನುವಂಥ ಒಂದು ಭಯ ರಾಮನಗರ ಜನತೆಗಿದೆ ಸರ್. ಅಂದ್ರೆ ರಾಮನ ಹೆಸರಿರೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನವ್ರಿಗೆ ರಾಮನಗರ ಇಷ್ಟ ಇಲ್ವಾ ಅಂತ ಹೇಳಿ ಸರ್, ನನ್ನ ಪ್ರಕಾರ ರಾಮ ಅಂದರೆ ಆದರ್ಶ ಮೂರ್ತಿ, ಸತ್ಯ ಪರಿಪಾಲನೆ. ಇಲ್ಲಿ ಅಧರ್ಮಕ್ಕೆ ಜಾಗ ಇಲ್ಲ ಅಂತ ರಾಮನ ಹೆಸರಿಗೆ ಬದಲಾಯಿಸ್ಬಿಡೋಣ ಅಂತ ನಿರ್ಧಾರ ಮಾಡುತ್ತಿದ್ದಾರೇನೋ ಗೊತ್ತಿಲ್ಲ ಸರ್. ಡೆವಲಪ್ಮೆಂಟ್ ಮಾಡಲಿಕ್ಕೆ ರಾಮನ ಹೆಸರಿಗೆ ಏನು ಇದಿರಲಿಲ್ಲ. ಈಗ ನಾವು ಬೆಂಗಳೂರನ್ನ ಸಡನ್ ಆಗಿ ದುಬೈ ಅಂತ ಹೆಸರು ಚೇಂಜ್ ಮಾಡಿದ ತಕ್ಷಣ ಬೆಂಗಳೂರು ದುಬೈ ಆಗೋದಿಲ್ಲ. ಹೆಸರಿಗೆ ಡೆವಲಪ್ಮೆಂಟ್ಗೆ ಸಂಬಂಧನೇ ಇಲ್ಲ. ಒಳ್ಳೇದಲ್ಲ ಸರ್ ಮಾಡಿದ್ರೆ. ಮೊದಲು ಯಾರು ಮಾಡಿರಲಿಲ್ಲ, ಇವ್ರು ಮಾಡ್ತಾವ್ರೆ, ಒಳ್ಳೇದಾಗುತ್ತೆ ಸರ್. ಒಳ್ಳೇದಂತೀರಾ? ಒಳ್ಳೇದೇ ಸರ್. ನನಗ ರಾಮನಗರದ ಪ್ರಸಿದ್ಧ MG ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಜನರು ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯುವಂತ ಕೆಲಸ ಮಾಡುವಂಥದ್ದು, ಬಂದು ಒಂದಷ್ಟು ಚರ್ಚೆಗಳನ್ನ ಮಾಡುವಂತ ಕೆಲಸ ಮಾಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಯಾಕೆ ಬದಲಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಪಡಿಸೋಣ. ಸರ್, 18 ವರ್ಷಗಳ ಬಳಿಕ ಸರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಿದ್ದಾರೆ, ಏನ್ ಹೇಳ್ತೀವಿ ಸರ್? ನೋಡಿ, ರಾಮನಗರ ಹೆಸರು ಬದಲಾವಣೆ ಮಾಡಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ರಾಮನಗರಕ್ಕೆ ಇವಾಗ ಅತಿ ಮುಖ್ಯವಾಗಿ ಬೇಕಾಗಿರೋದಂಥದ್ದು ಅಭಿವೃದ್ಧಿ. ಈಗ ಇದ್ರ ಜೊತೆಲೇ ನಾವು ಯಾವ್ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ, ಇದ್ರ ಅಜೆಂಡಾ ಏನಿದೆ, ಪ್ರಾಜೆಕ್ಟ್ ಏನಿದೆ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ವಿಶ್ಲೇಷಣೆ ಇಲ್ಲ. ಇಲ್ಲಿ ರಾಮನಗರದಲ್ಲಿ ಇವಾಗ ಸದ್ಯಕ್ಕೆ ಬಸ್ ಸ್ಟ್ಯಾಂಡೇ ಇಲ್ಲ. ಬಸ್ ಸ್ಟ್ಯಾಂಡೇ ಇನ್ನೂ ಸರಿಯಾಗಿ ಸಮರ್ಪಕವಾಗಿ ಬಸ್ ಸ್ಟ್ಯಾಂಡೇ ಆಗಿಲ್ಲ. ಮತ್ತು ಇವ್ರು ಈಗ ಸ್ಮಾರ್ಟ್ ಸಿಟಿ ಅಂತ ಏನು ಕರೆ ಕೊಟ್ಟಿದ್ದಾರೆ, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಏನು ಮಾಡ್ತಿದ್ದಾರೆ, ಇದ್ರ ಜೊತೆಯಲ್ಲಿ ರಾಮನಗರ ಬೆಂಗಳೂರಿಗೆ ಸೇರಿಸ್ಕೊಂಡು ಅಭಿವೃದ್ಧಿ ಕಾರ್ಯಗಳು ಯಾವ್ಯಾವುದು, ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿಲ್ಲ. ಮೊದಲು ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು, ಈಗ ಬೆಂಗಳೂರು ದಕ್ಷಿಣ ಅಂತ ಆಗಿದೆ. ಅದ್ರಲ್ಲಿ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಏನಿದೆ ವ್ಯತ್ಯಾಸ? ಮುಂಚೆ ಆಗಿತ್ತು ಅದನ್ನೇ ಇವಾಗ ಮಾಡಿರೋದು. ಮಧ್ಯದಲ್ಲೇನೋ ನಮ್ಮ ಕುಮಾರಣ್ಣವರು ಈಗ ರಾಮನಗರ ಜಿಲ್ಲೆ ಅಂತ ಏನೋ ಮಾಡಿದ್ರು. ಅದರಲ್ಲಿ ಏನಾದರೂ ಬೆಳವಣಿಗೆ ಆಯಿತಾ? ಮುಂದೆ ಈಗ ಬೆಂಗಳೂರು ದಕ್ಷಿಣ ಅಂತ ಆಗೋದ್ರಿಂದ ಆಗೋವಂಥ ಡೆವಲಪ್ಮೆಂಟ್ಸ್ಗಳೇನು, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಅನ್ನೋ ಮಾತೇ ಇಲ್ಲ. ಇದು ದೇಶದ ರಾಜಕಾರಣ. ಕುಮಾರಸ್ವಾಮಿ ಒಂದು ಹೆಸರಿಡ್ತಾರೆ, DK ಶಿವಕುಮಾರ್ ಹೆಸರಿಡ್ತಾರೆ. ಇದು ಅವರವರ ವೈಯಕ್ತಿಕ ರಾಜಕಾರಣ ಮಾಡಿಕೊಂಡು ಜಿಲ್ಲೆಯ ಜನರನ್ನು ಹಾಳು ಮಾಡ್ತಾರೆ. ಯಾಕೆಂದರೆ ಜಿಲ್ಲೆಯಲ್ಲಿ ಮೂಲಸೌಕರ್ಯಗಳ ಬಹಳ ಇದೆ. ಬಸ್ ಸ್ಟ್ಯಾಂಡ್ ಇದೆ, ಹಾಸ್ಪಿಟ್ಲ್ ಇದೆ, ಸುಮಾರು ಒಳಚರಂಡಿ ವ್ಯವಸ್ಥೆ ಇದೆ. ಸರ್, ಕಂಪ್ಯೂಟರ್ಗ ಬಂದರೂ ಸಹ ಇವತ್ತು ನೀರಿನ ಟ್ಯಾಂಕ್ನ ಟ್ರ್ಯಾಕ್ಟರ್ ಓಡಿಸ್ಕೊಂಡು ನೀರು ಕುಡಿಯೋ ಸ್ಥಿತಿ ಬಂದಿದೆ. ಹಿಂಗಿರುವಾಗ ಜಿಲ್ಲೆ ಮಾಡಿ ಪ್ರಯೋಜನ ಆಗಲ್ಲ. ಜಿಲ್ಲೆಗೆ ಏನೇನು ಬೇಕೋ ಮೂಲಸೌಕರ್ಯಗಳು, ಮೆಟ್ರೋ ಬೇಕು, ಸುಮಾರು ಕಾಲೇಜ್ಗಳು ಬೇಕು, ಹಾಸ್ಪಿಟ್ಲ್ ಬೇಕು. ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಲಸ ನಿಂತು 20 ವರ್ಷ ಆಯ್ತು ರೀ. ಮನಸ್ಸು ಮಾಡಿದ್ರೆ ಆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರೆ ಸುತ್ತಮುತ್ತ 4-5 ಜಿಲ್ಲೆಗೆ ಅನುಕೂಲ ಆಗ್ತಾ ಇತ್ತು. 106 ಉದ್ಯೋಗಗಳು ಸಿಗ್ತಾ ಇತ್ತು, ಬಡವ್ರಿಗೆ ಅನುಕೂಲ ಆಗ್ತಾ ಇತ್ತು. ಸರ್ಕಾರಿ ಹಾಸ್ಪಿಟ್ಲ್ ಅದು 106 ಹೆಲ್ತ್ ಎಲ್ಲ ಚೆನ್ನಾಗ್ತಾಯಿತ್ತು, ವಯಸ್ಸಾಗದವ್ರಿಗೆಲ್ಲ ಬಹಳ ಚೆನ್ನಾಗ್ತಾ ಇತ್ತು. ಆದ್ರಿಂದ ಏನೋ ಇವರು ಸ್ವಾರ್ಥಕ್ಕಾಗಿ, ಸ್ವತಃ ಸ್ವಹಿತಾಸಕ್ಕಾಗಿ ಇವರೇನೋ ಚಾರಿಟಬಲ್ ಟ್ರಸ್ಟ್ಗಳು ಮಾಡಿಕೊಂಡು ಸಾವಿರಾರು ಎಕರೆ ಸ್ವಂತ ಜಮೀನು ಇದೆ, ಆ ಜಮೀನುಗಳನ್ನ ಬೆಲೆ ಬಾಳ್ಬೇಕು ಅಂತ ಹೇಳೋಕ್ಕೋಸ್ಕರ ಹೀಗೆ ಅವರವರ ಉದ್ದೇಶಕ್ಕೆ ದೇಶದ ರಾಜಕಾರಣ ಮಾಡಿಕೊಂಡು ರಾಮನಗರ ಜನನ ಬಹಳ ಹೀನಾಯವಾಗಿ ಕಾಣ್ತಾವ್ರೆ. ಏನೋ ಒಂಥರ ಇದು ಎಂಥದ್ದು ರಾಜ ದರ್ಬಾರ್ ಅಂತಾರಲ್ಲ, ಆ ರಾಜ ದರ್ಬಾರ್ ಮಾಡಿಕೊಂಡು ಇವರು ಮಾಡ್ತಾರೋ ಸರಿ ಇಲ್ಲ. ಬೆಂಗಳೂರು ದಕ್ಷಿಣ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಬಡವ್ರು ಬಂದ ಭಾಗ್ಯ ಏನು ಸರ್? ಅವ್ರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಹೌದು ರಿಯಲ್ ಎಸ್ಟೇಟ್ಗೋಸ್ಕರ ನಾವು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ. ರಿಯಲ್ ಎಸ್ಟೇಟ್ ಯಾರು ತಾವಿದೆ ಸರ್? ಶ್ರೀಮಂತರ ತಾವಿದೆ, ಉಳ್ಳವ್ರ ಜಮೀನುಗಳಿದೆ. ಇನ್ನು ಬಡವ್ರಿಗೆ ಬಂದ ಭಾಗ್ಯ ಏನು ಸರ್? ಇದ್ರ ಮಾತಿನ ಅರ್ಥ ಏನು ಸರ್? ನಾವು ಬಂದಿರೋದು ರಿಯಲ್ ಎಸ್ಟೇಟ್ ಇಂಪ್ರೂವ್ ಮಾಡೋಕ್ಕೆ ಹೊರತು ಬಡವ್ರಿಗೆ ಕಾಳಜಿ ವಹಿಸಕ್ಕೆ ನಾವು ಬಂದಿಲ್ಲ ಅಂತ ಹೇಳ್ತಾರಲ್ಲ, ಇದೆಷ್ಟು ಸರಿ ಸರ್? ಇದು ಇಲ್ಲಿ ಯಾರು ಜಿಲ್ಲೆನ ಯಾರು ಇದು ಮಾಡಲ್ಲ.
ಯಾರು ಮಾಡಲ್ಲ, ಬರೀ ರಾಜಕಾರಣಿಗಳೆಲ್ಲ ಬರ್ತಾರೆ, ರಾಮನಗರದಲ್ಲಿ ಏನೇನು ಐತೆ ಮಾಡ್ತಾರೆ, ಒಂದು ರೋಡ್ ನೆಟ್ಗಿಲ್ಲ, ಒಂದೇನಿಲ್ಲ, ಏನು ಇಂಪ್ರೂವ್ ಮಾಡ್ತಾರೆ. ಇಲ್ಲಿ ಮಿನಿ ಅಯೋಧ್ಯ ಮಾಡ್ತೀರಿ ಅಂತ ಹೇಳಿದ್ರು, ಮಿನಿ ಅಯೋಧ್ಯಕ್ಕೂ ಹೊಡೆದಾಕ್ಬಿಟ್ರು. ಅಲ್ಲಿ ಹಾಸ್ಪಿಟ್ಲ್ ಆಯ್ತಾಯ್ತು, ಹಾಸ್ಪಿಟ್ಲನ್ನು ಕಿತ್ತಾಕ್ಬಿಟ್ರು. ಏನು ಮಾಡ್ತಾವ್ರೆ ಇವರು ರಾಜಕಾರಣಿಗಳು? ಬಡವ್ರಿಗೆ ಏನು ಮಾಡ್ತಾರೆ? ಇಲ್ಲಿ ರಾಮನಗರದಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೆ ಇವರು? ಯಾರೂ ಏನು ಮಾಡಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿನೋ ಹಾಸ್ಪಿಟ್ಲ್ ಎಲ್ಲ ಏನೇನೋ ಮಾಡಬೇಕು ಅಂದರೆ ಯಾವುದೂ ಏನು ಮಾಡ್ತಾ ಇಲ್ಲ. ಬರೀ ಹೇಳ್ಕೊಂಡು ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಅವ್ರ ಮೇಲೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದು ತುಂಬ ಸ್ವಾಗತಾರ್ಥ. ಬೆಂಗಳೂರು ನಗರವನ್ನು ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡರು. ರಾಮನಗರ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿತ್ತು, ರಾಮನಗರ ತಾಲೂಕಾಗಿತ್ತು. ಇವತ್ತು ರಾಮನಗರ ಹೆಸರು ಇಲ್ಲೇ ಇದೆ, ರಾಮನಗರ ಜಿಲ್ಲಾಡಳಿತ, ತಾಲೂಕಾಡಳಿತ ಎಲ್ಲ ಇಲ್ಲೇ ಇದೆ, ಯಾವುದೇ ಬದಲಾವಣೆ ಇಲ್ಲ. ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ. ಅವತ್ತಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟೋದು, ಇವತ್ತು ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ರಾಮನಗರನ ಬೆಂಗಳೂರು ಸೌತ್ ಅಂತ ಮಾಡೋದು ಸ್ವಾಗತಾರ್ಥ. ಈಗ ನಮ್ದು ಜಮೀನಿದೆ, ಜಮೀನು ರೈತ ಆಗುತ್ತೆ ಅಂತ ವಿರೋಧ ಪಕ್ಷದವರು ಹೇಳಕ್ಕೆ ಇದರ ಟೀಕೆ ಮಾಡಕ್ಕೆ ಇದರ ಟೀಕೆ ಟಿಪ್ಪಣಿಗಳು ನಶಿಸಿ ಹೋಯ್ತವೆ, ಅಭಿವೃದ್ಧಿ ಉಳ್ಕೋತವೆ. ಈಗ ಬೆಂಗಳೂರು ಡೆಲ್ಲಿನಲ್ಲಿ ನ್ಯೂ ಡೆಲ್ಲಿ ಅಂತ ಮಾಡವ್ರೆ ಡೆವಲಪ್ಮೆಂಟು, ಚಂಡೀಗಢಲ್ಲಿ ಮಾಡೋರು ಪ್ಲಾನಿಂಗ್ ಸಿಟಿ ಅಂತ. ಇನ್ನು ಮುಂದಕ್ಕೆ 50 ವರ್ಷ ಮುಂದಾಲೋಚನೆ ಮಾಡಿಕೊಂಡು ಪ್ಲಾನಿಂಗ್ ಸಿಟಿ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳು ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಡವಾಳಶಾಹಿಗಳು ಬರ್ತಾರೆ, ಇಂಡಸ್ಟ್ರಿಗಳು ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಆಯ್ತದೆ, ಉದ್ಯೋಗ ನಿವಾರಣೆ ಆಯ್ತದೆ. ಇದು ಮಾಡ್ತಾ ಇರೋದು ಸ್ವಾಗತಾರ್ಥ ತಾವು ಹೇಳ್ತೀವಿ ಅಂದ್ರೆ ಅಂತೇಳಿ ಸರ್. ಬಹಳ ಪ್ರಮುಖವಾಗಿ 18 ವರ್ಷದ ಬಳಿಕ ರಾಮನಗರ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡಿ ಬೆಂಗಳೂರು ದಕ್ಷಿಣ ಮಾಡಿರುವಂತದ್ದು, ಏನ್ ಹೇಳ್ತೀರಿ ಸರ್? ಸರ್, ಬೆಂಗಳೂರು ದಕ್ಷಿಣ ಮಾಡಿರೋದಕ್ಕೆ ತುಂಬ ಸಂತೋಷ ಇದೆ. ಇದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀವಿ. ಮೊದಲು ನಾವು ಬೆಂಗಳೂರಲ್ಲೇ ಆಗಿದ್ದೋ, ಬೆಂಗಳೂರು ಗ್ರಾಮಾಂತರ ಆಗಿದ್ದೋ, ಬದಲಾದ ಸಮಯದಲ್ಲಿ ಅದು ರಾಮನಗರ ಜಿಲ್ಲೆ ಆಗಿತ್ತು. ಬಟ್ ಈಗ ನಾವು ಬೆಂಗಳೂರಿಗೆ ನಾವು ಹತ್ರ ಇರೋದ್ರಿಂದ ನಮ್ಮ ಬೆಂಗಳೂರು ಆಗಿರೋದು ಭಾರಿ ಅನುಕೂಲ. ಮುಂದೆ ಇಲ್ಲಿನ ಉದ್ಯೋಗ ಅವಕಾಶಗಳು, ಇಲ್ಲಿ ಡೆವಲಪ್ಮೆಂಟ್ಗೆ ಎಲ್ಲ ಉಪಯೋಗ ಆಗುತ್ತೆ. ನೋಡೋಣ ಸರ್ಕಾರ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತದೆ, ಅದ್ರ ಮೇಲೆ ನಾವು ಕಾಯ್ದು ನೋಡ್ತಾ ಇದ್ದೀವಿ. ಹೆಸರು ಬದಲಾವಣೆ ಮಾಡಿರೋದ್ರಿಂದ ತೊಂದರೆ ಏನಿಲ್ಲ. 18 ವರ್ಷಕ್ಕೆ ಮುಂಚೆನೂ ರಾಮನಗರ ಜಿಲ್ಲೆ ಅಂತಾನೆ ಇತ್ತು. ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು, ರಾಮನಗರನ ಗುರುತಿಸ್ತಾ ಇದ್ರು. ಇವಾಗ ಕೂಡ ಬೆಂಗಳೂರು ದಕ್ಷಿಣ ಅಂತ ಗುರುತಿಸ್ತಾ ಇದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಏನಂದ್ರೆ ಹೆಸರಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ ತಕ್ಷಣ ರಾಮನಗರ ಡೆವಲಪ್ ಆಗ್ಬಿಡಲ್ಲ. ಏನಂದ್ರೆ ಆ ಪ್ರದೇಶಕ್ಕೆ ಏನು ತರಬೇಕು, ಏನು ವ್ಯವಸ್ಥೆ ಕಲ್ಪಿಸಬೇಕು. ಈಗ ಆಗಲೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ, ಅದನ್ನ ಫಸ್ಟು ನಿಗಿಸ್ಬೇಕು, ಅದನ್ನ ಫಸ್ಟು ನಿವಾರಿಸಬೇಕು. ಅದ ನಂತರ ರಾಮನಗರನ ಡೆವಲಪ್ ಮಾಡ್ಬೋದು. ಈಗ ಬೆಂಗಳೂರಲ್ಲಿ ಏನೇನು ಕೊರತೆ ಇದೆ ಅದನ್ನೆಲ್ಲ ಸರಿ ಮಾಡ್ತಾ ಬಂದರೆ ಅದೇ ರೀತಿ ರಾಮನಗರನು ಡೆವಲಪ್ ಮಾಡೋದ್ರಲ್ಲಿ ಏನು. ಇದೊಂದು ಒಳ್ಳೆ ಅಭಿಪ್ರಾಯ, ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ ಸರ್ಕಾರ ತಗೊಂಡಿರೋದು. ಯಾಕಂದ್ರೆ ನಾವು ಇವಾಗ ಮುಂಬೈನ ತಗೊಂಡ್ರೆ ಲೆಕ್ಕಾಚಾರ ಅದು ವರ್ಟಿಕಲ್ ಆಗಿ ಬೆಳಿಬೋದು, ಬಟ್ ನಾವು ವರ್ಟಿಕಲ್ ಆಗಿ ಬೆಳೆಯೋಕ್ಕಾಗಲ್ಲ. ಬೆಂಗಳೂರು ಹಾರಿಜಾಂಟಲ್ ಆಗಿ ಬೆಳಿಬೇಕಾಗಿರೋದ್ರಿಂದ. ಆಮೇಲೆ ಸ್ಪೇಸ್ ಇರೋದು ಈ ಕಡೆನೆ, ಈ ರಾಮನಗರದ ಕಡೆನೆ. ನಾವೀಗ ಆ ಕಡೆ ಹೋದ್ರೆ ತಮಿಳ್ನಾಡು ಬಾರ್ಡ್ರು, ಈಗ ದೊಡ್ಡಬಳ್ಳಾಪುರ ಕಡೆ ಹೋದ್ರೆ ಆಂಧ್ರ ಬಾರ್ಡ್ರು. ಸೊ ಇದೇ ಬೆಸ್ಟ್ ಆಪ್ಷನ್ ಅಂತ ನಮ್ಮ ಅಭಿಪ್ರಾಯ. ಡೆವಲಪ್ಮೆಂಟ್ ಆಗೋಕ್ಕೆ ತುಂಬ ಒಳ್ಳೆ ಯೋಜನೆ ಅಂತ ಹೇಳ್ಬೋದು. ರಾಮನಗರ ಜಿಲ್ಲೆ ಮುಂಚೆ ಇದ್ದಿದ್ದು ಬೆಂಗಳೂರು ಜಿಲ್ಲೆ ಇತ್ತು, ಬೆಂಗಳೂರು ಸೌತ್ ಇತ್ತು. ಅದನ್ನ ಕೆಲವು ರಾಜಕೀಯ ವ್ಯಕ್ತಿಗಳು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದ್ದಿದ್ದನ್ನ ರಾಮನಗರ ಜಿಲ್ಲೆ ಅಂತ ಮಾಡ್ಕೊಂಡ್ರು. ಈಗ ನಮ್ಮ DK ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ದಾರೆ. ಆ ಕನಸನ್ನ ನೆನ್ಸು ಮಾಡೋಕ್ಕೆ ಬೆಂಗಳೂರು ಸೌತ್ ಆದರೆ ಮೆಟ್ರೋ ಆಗ್ಬೋದು, ITBT ಕಂಪ್ನಿ ಆಗ್ಬೋದು. ಮೆಟ್ರೋ ಬಂದರೆ ಆಟೋಮೆಟಿಕ್ ITBT ಕಂಪ್ನಿ, ಇನ್ನೂ ಹಲವಾರು ಕಂಪ್ನಿಗಳು ಬರ್ತವೆ. ಸೊ ಆ ಕಂಪ್ನಿಗಳು ಬಂದಾಗ ನಮ್ಮ ಜನಗಳಿಗೆ ಉದ್ಯೋಗ ಅವಕಾಶ ಮತ್ತು ಇಲ್ಲಿನ ಜಮೀನು ಮಾರಾಟ ಎಲ್ಲ ಒಳ್ಳೆ ಹಂತ ಹೋಗ್ಬೋದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿದ್ದಕ್ಕಾಗಿ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂಥದ್ದು. ಒಂದಷ್ಟು ಮಂದಿ ರಾಮನಗರ ಜಿಲ್ಲೆಯ ಹೆಸರೇ ಇರಬೇಕಾಗಿತ್ತು, ರಾಮನ ಊರಿದು, ಹಾಗಾಗಿ ರಾಮನಗರವನ್ನ ಬದಲಾಯಿಸಬಾರ್ದಿತ್ತು ಅಂತೇಳಿ ಒಂದಷ್ಟು ಮಂದಿ ಹೇಳೋದಾದ್ರೆ, ಮತ್ತೊಂದಷ್ಟು ಮಂದಿ ನಾವೆಲ್ಲರೂ ಕೂಡ ಬೆಂಗಳೂರಿನ ಸಮೀಪದಲ್ಲಿದ್ದೀವಿ, ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಬಹುದು, ಬೆಂಗಳೂರು ದಕ್ಷಿಣ ಆದರೆ ಒಂದಷ್ಟು ಉದ್ಯೋಗಗಳ ಸೃಷ್ಟಿಯಾಗುತ್ತೆ ಅಂತೇಳಿ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಯಾವುದೇ ಜಿಲ್ಲೆ ಆದರೂ ಅಷ್ಟೇ ನಮಗೇನು ಸಂಬಂಧ ಇಲ್ಲ ಅನ್ನೋ ರೀತಿ ಮತ್ತೊಂದಷ್ಟು ಮಂದಿ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆ ಕುಮಾರಸ್ವಾಮಿ ಹಾಗೂ DK ಬ್ರದರ್ಸ್ ಅವರ ಕಾಳಗದಲ್ಲಿ ಅಂದರೆ ರಾಜಕೀಯ ಬದ್ಧ ವೈರಿಯಲ್ಲಿ ಕೊನೆಗೂ DK ಶಿವಕುಮಾರ್ ಅವರು ಜಿಲ್ಲೆಯನ್ನ ಬದಲಾವಣೆ ಮಾಡಿ ತಮ್ಮ ಹಠವನ್ನ ಸಾಧಿಸಿರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಕೂಡ ಎಲ್ಲರ ನಿರೀಕ್ಷೆ ಕೂಡ ಇರುವಂಥದ್ದು.
ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.